ಯಾರಿದ್ದಾರೆ ಸರ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು ಹಿಂದೆ? ನೀವು ಹೇಳ್ತಾರೆ ಮಹಾನಾಯಕರಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇರೋ ಸಿಂಪಲ್ಲು, ನಾನು ಯಾರಿಗೂ ವಕ್ತಾರನಾಗ್ಲಿಕ್ಕೆ ರೆಡಿ ಇಲ್ಲ. ನನ್ನ ಸ್ಟ್ಯಾಂಡ್ ಒಂದೇನೆ. ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ, ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನು ಹರಿಬಿಡಬಾರ್ದು ಅನ್ನೋದು ನನ್ನ ಮೊದಲನೇ ಸ್ಟ್ಯಾಂಡು. ಹಂಗಾಗಿ ಕಮೆಂಟು ಮಾಡ್ತಿಲ್ಲ, ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನೂ ಇಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ಇದನ್ನು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರದಿದೆ. ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ, ಭಾಳ ಪ್ರಾಮಾಣಿಕವಾಗಿ ಮಾಡೋಂಥ ಕೆಲಸನ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ, ಚುನಾವಣೆ ಸಂದರ್ಭ ಆಗ್ಬೋದು, ಅದಾದ ನಂತರ ನಡೆದಿರೋಂಥ ದಿನಗಳಲ್ಲೂ ಕೂಡ ಭಾಳ ನಿಷ್ಠುರವಾಗಿ ಹೇಳಿದ್ದೀನಿ. ನನ್ನ ಫೋನ್ ಯಾರಿಗೆ ಮಾಡಿದ್ರು, ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ರೆ ವಿಡಿಯೋ ಇದ್ರೆ ಡಿಲೀಟ್ ಮಾಡು, ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ, ನಿಮಗೆ ಅದು ಸಂಬಂಧ ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನು ಸಾರ್ವಜನಿಕವಾಗಿ, ಅದನ್ನೇನು ಕರೆದು ಗುಟ್ಟಲ್ಲಿ ಹೇಳೋವಂಥದ್ದು ಇನ್ನೊಂದಲ್ಲ. ಯಾಕಂದರೆ SIT ಅವರೇ ಮಾನದಂಡ ಕೊಟ್ಟಿದ್ರು, ಮತ್ತೆ ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ರು. ಟಾರ್ಗೆಟ್ ಮಾಡ್ತಿದ್ಯಾ ಹಾಗಾದ್ರೆ? ನೋಡಿ, ನಾನು ಯಾರನ್ನೂ ಯಾಕೆ ಟಾರ್ಗೆಟ್ ಅಂತ ಹೇಳೋದಿಲ್ಲ. SIT ಅಧಿಕಾರಿಗಳು ಯಾವ ದಿಟ್ಟಿನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ನೋಡಬೇಕು. ಈ ದಿಟ್ಟಿನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 15 ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ. ಇಡೀ ರಾಜ್ಯದಲ್ಲಿ 2.5-3 ಕೋಟಿ ಜನ ಸಿಗ್ತಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಈ ಮಾನದಂಡ ಆದ್ರೆ ನಾನು ಯಾರು, ನಾನು ಅಂಪೈರ್ ಅಲ್ಲ. ನಾನು ಹೇಳ್ತಿರೋದು ಸಿಂಪಲ್ಲು. ಡೇ 1 ಹೇಳ್ತೀನಿ, ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ, ಹೋದ ತಿಂಗಳು ಇದೇ ಇತ್ತು, ಮುಂದಿನ ತಿಂಗಳು ಇದೇ ಇರುತ್ತೆ. ನಾನು ಯಾವುದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ. ನೀವು ನನ್ನ ಸಿಬ್ಬಂದಿ ಅಂತೇಳಿ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರುತ್ತೆ. ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆನ್ ತೋರ್ಸಿ ಹೋಗೋ ಅಂತವನಲ್ಲ. ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದ್ದಲ್ಲ, ಇಡೀ ಹಾಸನ ಜಿಲ್ಲೆಯಲ್ಲಿದೆ. ಪ್ರತಿಯೊಬ್ಬರ ಹತ್ರನೂ ವಿಡಿಯೋ ಇದೆ. ಪ್ರತಿಯೊಬ್ಬರಿಗೂ ಒಂದು 2 ಲಕ್ಷ ಜನ 3 ಲಕ್ಷ ಜನ ಅಂತ ನೀವು ಹೇಳ್ತಿದ್ರಿ, ಪೆಂಡ್ರೈವ್ ನಿಮ್ಗಳ ಮಾಧ್ಯಮ ಮೂಲಕ ಗೊತ್ತಾಯ್ತು. ಆ 3 ಲಕ್ಷ ಜನನು ತಪ್ಪಿತಸ್ಥರಾಗ್ತಾರಾ? ಇಷ್ಟೇ ನನ್ನ ಪ್ರಶ್ನೆ. ಬೇರೆದಿನ್ ಯಾವುದನ್ನು ನನ್ನ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಯಾವ ನಿಟ್ಟಿನಲ್ಲಿ, ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ನಮಗೂ ನಮಗೂ ಅದಕ್ಕೆ ಏನು ಸಂಬಂಧ ನಡೀಲಿ, ನಮ್ಗೆ